ತಿನ್ನಿ ಪರವಾಗಿಲ್ಲ. ಸಕ್ಕತ್ತಾಗಿದೆಲ್ಲ. ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಮೇಲೆ. ನೀನು ಇಷ್ಟು ಚೆನ್ನಾಗಿ ಪಾಯಸ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇನ್ನೊಂದು ಸ್ಪೂನ್. ಯಾ ಶೋರ್. ಗಂಡ ತಿನ್ನೋದನ್ನ ಹೆಂಡತಿ ತಿನ್ನೋದ್ರಲ್ಲಿ ಒಂಥರ ಖುಷಿ ಇದೆ. ಇನ್ನೊಂದು ಸ್ಪೂನು. ಇಲ್ಲ ಪರವಾಗಿಲ್ಲ, ನೀವು ತಿನ್ನಿ. ಥ್ಯಾಂಕ್ ಯು. ಅಯ್ಯಯ್ಯೋ ಏನು ಹಾಗೆ ಹೋಯ್ತು ಮಲ್ಲಿ. ಮುಗ್ದೈತಾ ಇನ್ನೂ ಇದೆಯಾ? ಇಲ್ಲ ಬಾವ, ಇನ್ನೂ ಐತೆ. ಮತ್ತೆ ಏನಮ್ಮ ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಇಷ್ಟು ಚೆನ್ನಾಗಿ ಪಾಯಸ ಮಾಡ್ಬಿಟ್ಟು ಒಂದೇ ಒಂದು ಬೋಲ್ತಂದ್ರೆ ಹೇಗೆ? ಹೋಗಿ ತಗೊಂಬಾ ಪ್ಲೀಸ್. ತಗೋಬತ್ತಿ. ಚೆನ್ನಾಗಿದೆಯಾ ಬ್ರೋ? ಪ್ರೂಫ್. ನನಗೆ ಬಿಗ್ ಬ್ರೋ ನಿನ್ನ ವಿಷಯದಲ್ಲಿ ಅದೇ ತುಂಬ ಖುಷಿ ಅನ್ಸೋದು. ಅದು ಯಾರೇ ಆಗಿರಲಿ, ಏನಾದರೂ ಒಳ್ಳೇದು ಮಾಡಿದ್ರು ಅಥವಾ ಏನಾದರೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರು ಅಂತಂದರೆ ಯುಲ್ ನೋಟಿಸ್ ಇಟ್. ನೀನು ಅದನ್ನು ನೋಟಿಸ್ ಮಾಡಿ ಅದನ್ನು ಅಪ್ರಿಷಿಯೇಟ್ ಮಾಡ್ತೀಯಾ. ಇಟ್ಸ್ ಇನ್ಸ್ಪೈರಿಂಗ್ ಬ್ರೋ. ಯು ಆರ್ ರಿಯಲಿ ಗ್ರೇಟ್. ಇವ್ರು ಗ್ರೇಟೆ, ಆದರೆ ಇವ್ರ ಸುತ್ತಮುತ್ತ ಇರೋರು ಇವ್ರನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರಲ್ಲ, ಅದೇ ಬೇಜಾರು. ಬಾಬಾ ಬಾವ ತಗೊಳ್ಳಿ. ಅರೆ ಏನಮ್ಮ ಎರಡು ಬೌಲು ಮತ್ತೆ ಕೇಳಿದ್ರೆ ಅಂತನಾ? ಅಯ್ಯೋ ಇಲ್ಲ ಬಾವ, ನಿಮ್ಗೊಂದು ಅಕ್ಕರ್ಗೊಂದು. ಊಟ ಐಡಿಯಾ ಕಂಪ್ನಿ ಸಿಕ್ಕಾಗಾಯ್ತು. ಕಮಾನ್ ಭೂಮಿಕಾ, ಲೆಟ್ಸ್ ಎಂಜಾಯ್ ದ ಡಿಲಿಷಿಯಸ್. ಛೇ, ಒಂದೇ ಒಂದು ಬೌಲ್ ತರಬಾರ್ದಾಗಿತ್ತಮ್ಮಲ್ಲಿ, ಮತ್ತೆ ತಿನ್ಸಿರೋರು. ಪಾ, ಇಷ್ಟು ದಿವ್ಸದ ಮೇಲೆ ಪುರ್ಸೊತ್ತಾಗಿ ಮನೇಲಿದ್ಯಲ್ಲ, ಅದೇ ಒಂದು ಸಂತೋಷ. ತಗೋ, ಬಿಸಿ ಇದೆ. ಪುಟಿ ನಿಂಗೆ ಕಾಫಿ ಬೇಕಾ? ಬೇಡ ಅತ್ತೆ, I'm good. ಓಕೆ. ಅಮ್ಮ, ಹಾ, ಓ ನೀವಿಬ್ರು ಇಲ್ಲೇ ಇದ್ದೀರಾ? ಅಮ್ಮ, ಇವತ್ತು ಏನೋ ಒಂದು ಸ್ಪೆಷಲ್ ಡೇ, ಗೆಸ್ ಮಾಡಿ ನೋಡೋಣ. ನಂಗೆ ಗೊತ್ತಿಲ್ಲಪ್ಪ. ಅದಕ್ಕೆ ನಿಮ್ಗಂತೂ ಗೊತ್ತಿರಲೇಬೇಕು. ಏನು ಅಂತ ಹೇಳಿ ನೋಡೋಣ. ನನ್ಗ ಐ ಡೋಂಟ್ ನೋ. ಅಣ್ಣ ನೀನ್ ಗೆಸ್ ಮಾಡು. ಅವರಿಬ್ರಿಗೆ ಗೊತ್ತಿಲ್ಲ, ನನಗೆ ಹೇಗಮ್ಮ ಗೊತ್ತಿರುತ್ತೆ? ಏನೇ ಅಮ್ಮ, ಇವತ್ತು ಭಾವನ್ ಬರ್ಡೇ. ಓ ಮೈ ಗಾಡ್, ಎಂತ ತಂಗಿ ನಾನು, ಅಣ್ಣನ ಬರ್ಡೇನೇ ಮರ್ತು ಬಿಟ್ಟಿದ್ದೀನಿ. ಇವತ್ತು ಅಳಿಯಂದ್ರು ಹುಟ್ಟಬ್ಬನಾ? ಏನೋ ನಿಂಗೂ ನೆನಪಿಲ್ವೇನೋ? ಸಾರಿ. ನಿಂಗೆ ಹೆಂಗೆ ಗೊತ್ತಾಯ್ತು? ಅಮ್ಮ, ಅದು ಶಕುಂತಲಾ ಆಂಟಿ ಫೋನ್ ಮಾಡಿದ್ರು. ಶಕುಂತಲಾ ಅವರು ನಿನಗೆ ಫೋನ್ ಮಾಡಿದ್ರ? ಅದು ಅವ್ರಿಗೇನು ಅನಿಸ್ತೋ ಗೊತ್ತಿಲ್ಲ, ಫೋನ್ ಮಾಡಿ ಬರ್ಡೇಗೆ ಇನ್ವೈಟ್ ಮಾಡಿದ್ರು. ಹಾಗೆ ಮನೆಯವರೆಲ್ರಿಗೂ ಹೇಳು ಅಂತಾನು ಹೇಳಿದ್ರು. ವಾವ್, ನಮ್ಮಮ್ಮ ನನಗೆ ಕಾಲ್ ಮಾಡಲ್ಲ, ನಿನಗೆ ಕರೆದಿದ್ದಾರೆ ಅಂದರೆ ಯು ಆರ್ ಗ್ರೇಟ್. ಅದಿರಲಿ, ಮಾಜಿ ಮಿಸ್ ಮೈಸೂರು 1988 ನಾನೇ ಇದ್ದೀನಿ, ನನಗೆ ಫೋನ್ ಮಾಡಿಲ್ಲ, ಇವಳಿಗೆ ಫೋನ್ ಮಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಅಮ್ಮ, ಲೇ ದಡ್ಡಿ, ನಿನ್ನೆನೆ ಭೂಮಿ ಅಕ್ಕ ಫೋನ್ ಮಾಡಿ ನಮಗೆಲ್ಲ ವಿಷಯ ತಿಳಿಸಿ ಇನ್ವೈಟು ಮಾಡಾಯ್ತು. ಅಂದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನ ಗೂಬೆ ಮಾಡಿದ್ರ ಈಗ? ಸರಿ ಸರಿ, ಈಗ ಅಳಿಯಂದ್ರಿಗೆ ಫೋನ್ ಮಾಡಿ ನಾವೆಲ್ಲ ವಿಶ್ ಮಾಡಿ. ಓಕೆ ಬೈ. ಥ್ಯಾಂಕ್ ಯು ಸೋ ಮಚ್. ಯಾ ವಿಲ್ ಹ್ಯಾವ್ ಎ ಪಾರ್ಟಿ. ವೆಯ್ಟ್, ಅಲ್ಲಿ ಕಾಲ್ ಯು ಬ್ಯಾಕ್. ಹೇಳಿ ಅತ್ತೆ. ಅಳಿಯಂದ್ರೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ಡೇ ಬಾವಾ. ಥ್ಯಾಂಕ್ ಯು. ಬಾಬಾ, ನಾನು ಅಪೇಕ್ಷಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಆಲ್. ಫೋನ್ ಮಾಡಿ ವಿಶ್ ಮಾಡಿದ್ದಕ್ಕೆ ಭಾಳ ಖುಷಿ ಆಯ್ತು ನನಗೆ. ಹಾಗೆ ಸಂಜೆ ಮನೇಲಿ ಪಾರ್ಟಿ ಇದೆ, ಭೂಮಿಕಾ ನಿಮ್ಗೆ ಹೇಳಿರಬೇಕು, ಎಲ್ಲರೂ ದಯವಿಟ್ಟು ಬರಬೇಕು. ಇವರು ಊರಲ್ಲಿಲ್ಲ, ತೋಟಕ್ಕೆ ಹೋಗಿದ್ದಾರೆ. ನಾವೆಲ್ಲ ಖಂಡಿತ ಬರ್ತೀವಿ. ಓ ಹೌದಾ? ಇಟ್ಸ್ ಓಕೆ, ನೀವು ಯಾರು ಮಿಸ್ ಮಾಡಬಾರ್ದು, ಸ್ವಲ್ಪ ಬೇಗನೆ ಬನ್ನಿ. ಸರಿ ಅಳಿಯಂದ್ರೆ, ಥ್ಯಾಂಕ್ ಯು. ಓಕೆ, ಈಗ ಅಳಿಯಂದ್ರೆ ಹೇಳಿರೋ ಹಾಗೆ ಎಲ್ಲರೂ ಟೈಮಿಗೆ ಸರಿಯಾಗಿ ಅಲ್ಲಿ ಹೊರಡ್ಬೇಕು. ಓಕೆನಾ? ಲೇಟ್ ಮಾಡೋ ಹಾಗೆ. ಹಲೋ ಅಮ್ಮ, ಈ ಮಾತನ್ನ ನೀನು ನಮ್ಗೆ ಹೇಳ್ತಾ ಇದೀಯಾ? ಓಕೆ, ನಾನು ರೆಡಿ ಆಗ್ತೀನಿ. ಇವಳೆ ಈಗ
ಡ್ರೆಸ್ ಹಾಕೊಳ್ಳ ಈ ಡ್ರೆಸ್ ಹಾಕೊಳ್ಳ ಇದು ಚೆನ್ನಾಗಿಲ್ಲ ಅನ್ಕೊಂಡು ನಿನ್ನಿಂದ ಬೇಗ ಅವಳು ರೆಡಿ ಆಗ್ತಾಳೆ. ಗೆಳೆಯ ಹೇ ಗೆಳೆಯ ವಿಶ್ ಹ್ಯಾಪಿ ಬರ್ಡೇ. ಜ್ಞಾಪಕ ಇದ್ದು ಮರ್ತೋದಂತ ಡೂ ಮಾಡ್ತೀಯಾ? ಹ್ಯಾಪಿ ಬರ್ಡೇ ಡುಮ್ಮ ಸರ್. ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಇದೇ ಥರ ಡುಮ್ಗೆ ಕೆಂಪ್ಗೆ ಆಪಲ್ ಥರ ಇರ್ಬೇಕು ನೀನು. ಆಯ್ತಪ್ಪ, ಇಬ್ರು ಬಂದಿದ್ದು ಬಹಳ ಖುಷಿ ಆಯ್ತು. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಏನು ಹಿಂಗಂತ ಇದ್ಯಾ? ಏನೋ ನಾವು ಯಾವತ್ತೂ ಬಂದೇ ಇಲ್ಲ ಅನ್ನೋ ಥರ. ನೋಡಿ ಗೆಳೆಯ, ಪ್ರತಿ ವರ್ಷ ನಿಮ್ಮ ಮನೆಗೆ ಬಂದು ನಿನಗೆ ಬರ್ತ್ಡೇ ವಿಶಸ್ ಹೇಳೋದು ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರೋ ಪದ್ಧತಿನಪ್ಪ. ಅಪ್ಪ, ಪ್ರತಿ ಬರ್ಡೇನೂ ಸ್ಪೆಷಲ್ಲೇ. ಪ್ರತಿ ಸರ್ತಿ ನೀವು ಬಂದಾಗಲೂ ಖುಷಿ ಆಗುತ್ತೆ. ನಾನು ಹಾಗೆ ಹೇಳಿದೆ ಅಷ್ಟೇ. ಮತ್ತೆ ಏನು ಸಮಾಚಾರ? ನಮ್ದೇನಪ್ಪ ಇರುತ್ತೆ, ಎಲ್ಲ ಮುಗೀತು. ಇನ್ನೇನಿದ್ರು ನಿಂದೆ, ನೀನು ಹೇಳಬೇಕು. ಹೌದು, ಮುಂದಿನ ವರ್ಷ ನಿನ್ನ ಬರ್ಡೇ ಅಷ್ಟರಲ್ಲಾದರೂ ಏನಾದರೂ ಹ್ಯಾಪಿ ನ್ಯೂಸ್ ಸಿಗ್ಬೋದಾ? ಹ್ಯಾಪಿ ನ್ಯೂಸಾ? ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಕೈಗೆ ನಿನ್ನ ಮಗುನ ಯಾವಾಗ ಕೊಡ್ತೀಯಾ ಅಂತ ಕಾಯ್ತಾ ಇದ್ದೀವಿ. ಏಯ್, ಏನೇ ಮಾತಾಡ್ತಾ ಇದೆಯಾ? ನಿಮಗೆ ಸಂಕೋಚ ಅನ್ನೋದೇ ಇಲ್ವೇ? ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ? ಅಯ್ಯೋ, ಯಾರು ಕೇಳಿಸ್ಕೊಂಡ್ರೆ ನಮ್ಗೇನು? ಅಲ್ಲ, ಮದ್ವೆ ಅನ್ನೋದು ಸಹಜ, ಅದಾದ್ಮೇಲೆ ಮಕ್ಳಾಗೋದು ಸಹಜನಪ್ಪ. ಯಾರು ಕೇಳಿಸ್ಕೊಂಡ್ರೆ ಏನು? ಇದ್ರಲ್ಲಿ ತಪ್ಪೇನಿದೆ? ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದೀರ. ನಿನ್ಗೂ ಅವ್ನ ಗುಣ ಬಂದ್ಬಿಟ್ಟಿದೆ, ನೀನು ಅವನ ಥರನೇ ಆಡ್ತೀಯ. ಒಂದು ಕೆಲಸ ಮಾಡೋ ಗೆಳೆಯ, ನೀನು ನಮ್ಮ ಥರನೇ ಆಗ್ಬಿಡು, ಕರೆಕ್ಟ್ ಆಗುತ್ತೆ ಅವಾಗ. ಚಿನ್ನ, ನೀನು ಯಾವಾಗಲೂ ಹಿಂಗೇನೆ. ಇದ್ರ ಬಗ್ಗೆ ಮಾತಾಡಿದ್ರೆ ಸಾಕು, ಒಳ್ಳೆ ಹಾವು ತೊಳೆದವನಂಗೆ ಆಡ್ತಾನೆ. ನಿನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ, ಬಿಟ್ಟಾಕ್. ಆನಂದ್, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನನ್ನ ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಬಂದ್ಬಿಡ್ತೀನಿ. ನೋಡಿದನ ಗೆಳೆಯ, ಅಪ್ಪಣ್ಣ ನೀನೇನು ಪ್ರಯೋಜನ ಇಲ್ಲ ಅನ್ನೋ ಥರ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ನನ್ನ ಗೆಳೆಯನಿಗೆ ಯಾರೋ ನೈತಾರೆ ಅಂದರೆ ನನಗೆ ಎಷ್ಟು ಬೇಜಾರಾಗಲ್ಲ. ಏಯ್, ಇಷ್ಟು ದಿವಸ ನಿನ್ನ ಹಾವಳಿ ತಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಈಗ ಅವಳು ನಿನ್ನ ಜೊತೆ ಸೇರ್ಕೊಂಡಿದ್ದಾಳೆ. ಇಬ್ಬಿಬ್ರು ಹಾವಳಿ ನಾನು ಹೆಂಗೋ ತಡ್ಕೊಳ್ಳಿ. ನನ್ನ ಹತ್ರ ಒಂದು ಸುಪ್ರೀಮ್ ಐಡಿಯಾ ಇದೆ ಕಣ. ಏನೋ? ಇಮಿಡಿಯೇಟ್ ಆಗಿ ಅದಕ್ಕೆ ಹೋಗಿ ಐ ಲವ್ ಯು ಅಂತ ಹೇಳ್ಬಿಟ್ಟು ಅಪ್ಪನ ಫಸ್ಟ್ಗೆ ಪ್ರಮೋಷನ್ ತಗೊಂಡ್ಬಿಡು. ಏಯ್, ಸುಮ್ಮನಿದ್ರೆ ಸರಿ, ಇದ್ದಾರೆ ಸಂಜೆ ಪಾರ್ಟಿ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಕ್ಯಾನ್ಸಲ್ ಮಾಡು, ನನಗೇನಂತೆ, ಒಟ್ಟು ನೀನು ಅಪ್ಪ ಆಗ್ಬೇಕಷ್ಟೇ. ಮತ್ತೆ ತಿರ್ಗಿ ಅದನ್ನ ಆಯ್ತು ಬಿಡಪ್ಪ, ಇವತ್ತು ಬರ್ತಡೇ ಮಾಫಿ ಮಾಡ್ತೀನಿ. ಸರಿ, ಅದಕ್ಕೆ ಏನು ಗಿಫ್ಟ್ ಕೊಟ್ರು? ಇನ್ನು ಏನು ಕೊಟ್ಟಿಲ್ಲಪ್ಪ, ಕೊಟ್ಟ ಮೇಲೆ ಗೊತ್ತಾಗತ್ತೆ. ಸರ್ಪ್ರೈಸ್ ಆಗಿ ಪಾರ್ಟಿ ಕೊಡ್ತಿದ್ದಾರೆ ಅಂದರೆ ಗಿಫ್ಟು ಸ್ಪೆಷಲ್ ಆಗೇ ಇರುತ್ತೆ ಬಿಡ. ಏನೋ ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ. ಲೇ, ಪಾರ್ಟಿ ಟೈಮ್ ಆಯ್ತು, ಬೇಗ ರೆಡಿ ಆಗು. ಇನ್ನ ಹಿಂಗೆ ಕೂತಿದ್ದಲ್ಲ, ಗೆಟ್ ರೆಡಿ, ಬೇಗ ಬಾ. ಅವ್ರು ಏನು ಕೊಡ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ ಕಣ. ಅರ್ಜೆಂಟಾಗಿ ಮೀಟಿಂಗ್ ಕರೆದಿರೋಕ್ಕೆ ಕಾರಣ ಏನು? ಅದನ್ನ ನಾನು ಹೇಳ್ತೀನಿ ಅಣ್ಣ. ಇವತ್ತು ಭಾವನ್ ಬರ್ಡೇ ಅಲ್ವಾ, ಸೊ ಪಾರ್ಟಿಗೆ ಹೋಗುವಾಗ ಬರೀಗಾಯಲ್ಲಿ ಹೋದ್ರೆ ಚೆನ್ನಾಗಿರೋದಿಲ್ಲ. ಅವ್ರಿಗೇನಾದ್ರೂ ಗಿಫ್ಟ್ ತಗೊಂಡು ಹೋಗ್ಬೇಕು ಅಂತ ಅಮ್ಮ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ ಅಮ್ಮ? ಏನೋ ಹೇಳ್ತಾರಲ್ಲ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಲೋನ್ ತಗೊಂಡು ದುಡಿಯೋ ದುಡ್ಡೆಲ್ಲ ಬರೀ ಲೋನಿಗೆ ಕಟ್ಟೋದೇ ಆಗೋಗಿದೆ. ಗಿಫ್ಟ್ ತಗೊಳ್ಳೋದಿರ್ಲಿ, ಆಚೆ ಹೋಗಿ ಪಾನಿಪುರಿ ತಿನ್ನೋಕ್ಕೂ ಒಂದು ಡಿಸ್ಕೌಂಟ್ ಕೇಳೋ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಇದೇ ಟೈಮಲ್ಲಿ ನಿಮ್ಮಪ್ಪ ಬೇರೆ ಊರಲ್ಲಿಲ್ಲ, ಅವ್ರು ಇದ್ದಿದ್ರೆ ಏನಾದರೂ ಒಂದು ಅಡ್ಜಸ್ಟ್ ಮಾಡಿರೋ. ಅಮ್ಮ, ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯಾ? ಗಿಫ್ಟಿನ ವಿಷಯ ನಾನು ನೋಡ್ಕೋತೀನಿ. ಬೇಡ ಕಂದ, ನೀನು ನಿನ್ನ ಕೈ ಖಾಲಿ ಮಾಡ್ಕೋಬೇಡ. ಅಮ್ಮ, ಅದರಲ್ಲೇನಿದೆ, ಒಂದು ಗಿಫ್ಟ್ ತಾನೆ. ಏನೋ ಜೀವ, ಇಷ್ಟು ಸಾಧಾರಣವಾಗಿ ಒಂದು ಗಿಫ್ಟ್ ತಾನೆ ಅಂತ ಇದೆಯಾ? ಗಿಫ್ಟ್ ನಾವು ಯಾರಿಗೆ ತಗೊಂಡು ಹೋಗ್ತಾ ಇರೋದು? ಗೌತಮ್ ದಿವಾನ್ ಅವ್ರ ಸ್ಟೇಟಸ್ಗೆ ಸರಿಯಾಗಿ ನಾವು ಗಿಫ್ಟ್ ಕೊಡಬೇಕು ತಾನೆ. ಏನಾದರೂ ಕಾಸ್ಟ್ಲಿ ಇದೆ, ಯೋಚನೆ ಮಾಡಬೇಕು. ಬಿಡು, ನಾನೇನಾದರೂ ಮಾಡ್ತೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ. ಆದರೆ ಅಮ್ಮ, ನೀವು ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ಅದು ನಾನೊಂದು ಚೀಟಿ ಹಾಕಿದ್ದೆ, ಅದನ್ನ ಎತ್ತಿದ್ದೀನಿ. ಆ ದುಡ್ಡಲ್ಲಿ ಗಿಫ್ಟ್ ಕೊಡೋಣ ಬಿಡು. ಹಾ, ಇದು ಒಳ್ಳೆ ಐಡಿಯಾ, ಹೀಗೆ ಮಾಡ್ಬೋದು. ಕರೆಕ್ಟ್. ಅಮ್ಮ, ನಿಮ್ಮ ಹತ್ರ ನಿಜವಾಗ್ಲೂ ಅಷ್ಟೊಂದು ದುಡ್ಡಿದೆಯಾ? ಹ್ಞೂ ಕಣೋ, ನಾನು ಯಾಕೆ ಸುಳ್ಳು ಹೇಳಿ? ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಚೀಟಿ ಹಾಕಿದ್ವಿ, ಅದನ್ನ ನಾನು ಎತ್ತಿದ್ದೀನಿ. ಆ ದುಡ್ಡಲ್ಲಿ ಅಳಿಯಂದ್ರಿಗೆ ಗಿಫ್ಟ್ ಕೊಡೋಣ. ಅಳಿಯಂದ್ರು ನಮಗೋಸ್ಕರ ಎಷ್ಟು ಮಾಡಿದ್ದಾರೆ, ನಾವಿಷ್ಟು ಮಾಡಲಿಲ್ಲ ಅಂದರೆ ಹಿಂಗೆ. ಅಮ್ಮ, ನಮ್ಮ ಪಾಲಿಗೆ, ನಮ್ಮ ಅಕ್ಕನ ಪಾಲಿಗೆ ಅವರೇ ದೊಡ್ಡ ಗಿಫ್ಟ್. ಅವರಿಗೆ ಯಾವ ಗಿಫ್ಟ್ ಕೊಟ್ಟರು ಕಮ್ಮಿನೇ. ನಮಸ್ತೆ ಸುಸ್ಲಕ್ಕ.
ಹೇಳು ಮಂದಕ್ಕಿನಿ. ಸುಶೀಲಕ್ಕ ಏನೂ ಇಲ್ಲ, ನಿಮ್ಮ ಹತ್ರ ಆ ಚೀಟಿ ತೆಗ್ದಿದ್ನಲ್ಲ, ಆ ಹಣ ಬೇಕಿತ್ತು, ತಗೊಳಕ್ಕೆ ಈಗ ಬರಲಾ? ಅಲ್ಲ, ನೀನು ಹೀಗೆ ದಿಢೀರ್ ಅಂತ ಕೇಳಿದ್ರೆ ಹೇಗೆ? ಅಮೌಂಟ್ ಎಲ್ಲ ಜಯಂತಿ ಹತ್ರ ಇದೆ. ಮಕ್ಳಿಗೆ ರಜಾ ಅಲ್ವಾ, ಮಕ್ಳು ಕರ್ಕೊಂಡು ಊರಿಗೆ ಹೋಗಿದ್ದಾಳೆ. ಅವಳು ಬಂದಮೇಲೆ ಚೀಟಿ ಅಮೌಂಟ್ ಸಿಕ್ಕೋದು ನಿಂಗೆ. ಅವಳು ಯಾವಾಗ ಬರ್ತಾಳಂತ ಊರಿಂದ? ಬರೋ ತಿಂಗಳು 10ಕ್ಕೆ ಬರ್ತಾಳೆ. ಏನು, ಮುಂದಿನ ತಿಂಗಳು 10ನೇ ತಾರೀಕಾ? ಅಯ್ಯೋ, ಅದು ತುಂಬ ಲೇಟಾಗಿ ಹೋಗುತ್ತಲ್ಲ. ಏನು ಮಾಡೋದು, ಅಮೌಂಟ್ ಎಲ್ಲ ಅವಳ ಹತ್ರನೇ ಇದೆಯಲ್ಲ. ಹೀಗಂದರೆ ಹೇಗೆ ಸುಶೀಲಕ್ಕ? ನೀವೇನಾದರೂ ಮಾಡ್ಕೊಡೋಕ್ಕಾಗತ್ತಾ ನೋಡಿ, ನನಗೆ ದುಡ್ಡಿನ ತುಂಬ ಅಗತ್ಯ ಇದೆ. ಒಂದು ಕೆಲಸ ಮಾಡು, ನೀನು ಅಮೌಂಟ್ನ ಯಾರ ಹತ್ರನೂ ತೊಗೊಂಡಿರೋ, ಜಯಂತಿ ಊರಿಂದ ಬಂದ ತಕ್ಷಣ ನಾನು ಚೀಟಿ ಅಮೌಂಟ್ ಕೊಡಿಸ್ತೀನಿ, ಆಮೇಲೆ ಅವ್ರಿಗೆ ವಾಪಸ್ ಕೊಡಿವಂತೆ. ಸರಿ ಬಿಡಿ, ಟ್ರೈ ಮಾಡ್ತೀನಿ. ಛೇ, ಈಗೇನಪ್ಪ ಮಾಡೋದು? ಅಳಿ ಅಂದ್ರಿಗೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗಲೇಬೇಕಲ್ಲ. ಯಾರಾದರೂ ಇಬ್ಬರು ಫ್ರೆಂಡ್ಸಿಗೆ ಫೋನ್ ಮಾಡಿ ನೋಡ್ತೀನಿ. ಎಲ್ಲೂ ದುಡ್ಡು ಹೊಂದ್ತಾ ಇಲ್ವಲ್ಲ, ಯಾರನ್ನು ಕೇಳಿದ್ರೂ ಇಲ್ಲ ಅಂತ ಇದ್ದಾರೆ. ಏನು ಮಾಡಲಿ? ಹಾಗೆ ಮಾಡ್ತೀನಿ. ಬೆಸ್ಟ್ ಐಡಿಯಾ. ಸಾಕ್ಬಿಟ್ರ ಹೋಗಿ ನೋಡಿದೆ ಸಿಸ್ಟರ್, ಭೂಮಿಕನ ಕರಾಮತನ್ನು ಕಂಡನ ಬರ್ತಡೆಗೆ ಭರ್ಜರಿ ವ್ಯವಸ್ಥೆನೇ ಮಾಡಿಬಿಟ್ಟಿದ್ದಾಳೆ ಸಿಸ್ಟರ್. ಭೂಮಿಕಾ ನಾವು ಅಂದ್ಕೊಂಡಂಗೆ ಅಲ್ವೇ ಅಲ್ಲ. ಶಕುಂತಲಾ, ಒಂದು ನಿಮಿಷ. ಹಾಯ್, ಹೆಲೋ. ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು. ಜಾನಕಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದಲ್ವಾ? ಹೌದೌದು. ಪ್ಲೀಸ್ ಕಮ್, ಪ್ಲೀಸ್ ಕಮ್. ನಿಮ್ಗೆ ಇವ್ರ ಪರಿಚಯ ಆಲ್ರೆಡಿ ಇದೆಯಲ್ಲ. ಇದು ನಮ್ಮ ಅಣ್ಣ ಲಕ್ಷ್ಮೀಕಾಂತ್ನ. ನಮಸ್ಕಾರ. ನನ್ನ ಮಗಳು ಅಶ್ವಿನಿ. ಇವರು ನಮ್ಮ ಕ್ಲಬಲ್ಲಿ ಹೊಸ ಮೆಂಬರ್, ಜಾನಕಿ ಮಹಾದೇವ್ ಅಂತ. ಹಾಯ್ ಆಂಟಿ. ಇವ್ ನನ್ನ ಮಗ ಗೌತಮ್ ದಿವಾನ್. ಇವತ್ತು ಇವಂದೇ ಬರ್ಡೇ. ಇವ್ರ ಪರಿಚಯ ಆಲ್ರೆಡಿ ಇದೆಯಲ್ಲ. ಇವ್ರು ನಮ್ಮ ಕ್ಲಬ್ಗೆ ಹೊಸ ಮೆಂಬರ್, ಜಾನಕಿ ಮಹಾದೇವ್ ಅಂತ. ಇವ್ರದ್ದು ಸಕಲೇಶ್ಪುರ ಮತ್ತು ಕೂರ್ಗ್ ಅಲ್ಲೆಲ್ಲ ಕಾಫಿ ಎಸ್ಟೇಟ್ ಇದೆ ಮತ್ತು ಹೋಮ್ ಸ್ಟೇ ಇದೆ. ಓ, ನೈಸ್ ನೈಸ್, ಗ್ಲಾಡ್ ಟು ಮೀಟ್ ಯು. ಶಕುಂತಲಾ, ಇಷ್ಟು ದೊಡ್ಡ ಮಗ ಇದ್ದಾರಾ ನಿಮಗೆ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ನಿಮ್ಮನ್ನು ನೋಡಿದ್ರೆ ಆ ಥರ ಕಾಣಿಸೋದೇ ಇಲ್ವಲ್ಲ. ಆ್ಯಕ್ಚುಲಿ ಶಕುಂತಲಾ ಅವ್ರು ಗೌತಮ್ ಅವ್ರ ಓನ್ ಮದರ್ ಅಲ್ಲ, ಗೌತಮ್ ಅವ್ರಿಗೆ ಸ್ಟೆಪ್ ಮದರ್ ಆಗಬೇಕು. ಆದರೂ ಕೂಡ ಶಕುಂತಲಾ ಅವರು ಸ್ವಂತ ಮಗನ ಥರನೇ ನೋಡ್ಕೊಳ್ತಾರೆ. ಇವನ್ ಗೌತಮ್ ಅವರು ಕೂಡ ಓನ್ ಮದರ್ ಥರ ಟ್ರೀಟ್ ಮಾಡ್ತಾರೆ. ಓಹ್ ನೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಇರೋದು ತುಂಬ ಕಡಿಮೆ. ಬಟ್ ಇವ್ರು ಹಾಗಲ್ಲ, ಇನ್ಸ್ಪಿರೇಷನ್ ಅಂದ್ರೆ ತಪ್ಪಿಲ್ಲ. ಯಾ, ನಮ್ಮ ಬಾಂಡಿಂಗ್ ಆ ಥರ ಇದೆ. ಸಾರಿ. ಯಾ, ಪೀಪಲ್ ಕ್ಯಾರಿ. ಹಲೋ. ಅಮ್ಮ, ಹಾಂ, ಎಸ್ಸಲ್ಲಿ ಕೇಳ್ತೀಯೇ? ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ನಿನ್ನ ಲಿಪ್ಸ್ಟಿಕ್ಕು, ನಿನ್ನ ಹೇರ್ ಸ್ಟೈಲು, ನಿನ್ನ ಕಾಸ್ಟ್ಯೂಮು ಎಲ್ಲ ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ. ಬಾ, ನಿನ್ನ ಇಲ್ಲಿ ಯಾರು ನೋಡೋರಿಲ್ಲ. ಡೋಂಟ್ ವರಿ. ಅಮ್ಮ, ಅಯ್ಯೋ, ಎಲ್ಲ ಕರೆಕ್ಟ್ ಆಗಿದೆ ಅನ್ನಲ್ಲ. ಅಯ್ಯೋ ಅದಲ್ಲಮ್ಮ, ಭಾವಂಗೆ ಏನು ಗಿಫ್ಟ್ ತಗೊಡಿ ಅಂತ ಹೇಳಿಲ್ಲ ನಮಗೆ. ಅದಾ, ನಿಮ್ಮ ಭಾವಂಗೆ ನಾನು ಒಂದು ಗೋಲ್ಡ್ ಚೈನ್ ತಗೊಂಡಿದ್ದೀನಿ. ಹೌದಾ? ಸೂಪರ್ ಅಮ್ಮ ನೀನು. ನಾನು ಅಂದ್ರೇನು? ಬಾಬಾ. ಓ ಶಾಕು ಅವರೇ, ತುಂಬಾ ಪ್ರಿಟಿಯಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ ಎಕ್ಸ್ಪೆನ್ಸಿವ್ ಇರ್ಬೇಕಲ್ಲ.
ಅದಕ್ಕೆ ಇಷ್ಟು ಪ್ರೀತಿಯಾಗಿದೆ. ಸೋ ನೈಸ್. ಥ್ಯಾಂಕ್ ಯು. ನಾನು ಈ ಅಕ್ಕ ಭಾವನ್ ಮಾತಾಡ್ಸ್ಕೊಂಡು ಅಪೇಕ್ಷಾ, ನೀನು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ನೀವು ಅಷ್ಟೊಂದು ಪ್ರೀತಿಯಿಂದ ಕರೆದ್ಮೇಲೆ ಬರದೇ ಇರೋದಕ್ಕಾಗತ್ತಾ? ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ, ಎಲ್ಲ ನನ್ನ ಲೆಕ್ಕಾಚಾರ ಪುಟ್ಟಿ. ಮದುವೆ ಮನೆಯಲ್ಲಿ ನಮ್ಮ ಕೈ ಮೀರಿ ಏನೇನೋ ನಡೆದೋಯ್ತು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಮ್ಮ. ನೀನು ಮೊದಲು ಹೇಗಿದೆಯೋ ಹಾಗೇ ಇದ್ಬಿಡು. ಈ ಮನೆ ಕೂಡ ನಿಂದೆ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಮಾಮ್. ಈ ಮನೆಗೆ ಅಪ್ಕಮಿಂಗ್ ಸೊಸೆ ಅವರು. ಯಾವುದಕ್ಕೂ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳಿ. ಅಯ್ಯೋ ದೇವ್ರೆ, ಪಾರ್ಥ ಇದೇನಿದು? ಬಂದ ಒಂದು ಸೈಡಿಗೆ ನಿಂತ್ಕೊಂಡ್ಬಿಟ್ಟಿಯಲ್ಲ. ಎಲ್ರನ್ನು ನಗ್ನಗ್ತಾ ಮಾತಾಡ್ಸೋ. ಹಾಯ್ ಹಾಯ್ ಹಾಯ್. ಹಾಯ್. ಇನ್ನೇನು ಸಮಾಚಾರ ಶಕುಂತಲಾ ಅವರೇ? ಎಲ್ಲ ನೀವು ಹೇಳಬೇಕು. ನೀವೇ ಅಲ್ವಾ ಮಿಸ್ ಮೈಸೂರ್ 1988? ಇದು ಹೊಸ. ಎಕ್ಸ್ಕ್ಯೂಸ್ ಮೀ, ಫೋನ್ ಬರ್ತಾ ಇದೆ. ಪ್ಲೀಸ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ನೀವೆಲ್ಲ ನಮ್ಮ ಶಕುಂತಲಾ ಫ್ರೆಂಡ್ಸ್ ಇರಬೇಕಲ್ಲ? ಸಾರಿ ಅಲ್ಲ, ಯಾಕೆ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎನಿವೆ ಥ್ಯಾಂಕ್ಸ್ ಫಾರ್ ಯುವರ್ ವಿಶಸ್. ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಅಣ್ಣ. ಪುಟ, ಥ್ಯಾಂಕ್ ಯು ಸೋ ಮಚ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಭಾವ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಡಲ್ ಆಗಿದೆ? ಹುಷಾರಿಲ್ವಾ? ಹಾಗೇನಿಲ್ವಲ್ಲ, ಆಲ್ ಫೈನ್. ಹರೀಶು, ಯಾ ಆಫ್ಕೋರ್ಸ್. ಇದೇನಿದು? ನಾನು ಹೇಳಿದ್ದು ಸೀರೆ ಮತ್ತೆ ಒಡವೆ ಹಾಕೊಂಡಿಲ್ವಲ್ಲ ಇವರು? ಏ ಹಾಯ್ ಜೀವ. ಹಾಯ್ ಮಹಿ. ಯಾವಾಗ ಬಂದ್ರಿ? ಜಸ್ಟ್ ಬಂದು ಓಕೆ. ಅಮ್ಮ ಅಪ್ಪೆಯಲ್ಲಿ? ಅವ್ರ ಕೆಳಗಡೆ ಇದೆ. ಓಹ್, ಗೌತಮರ ಬನ್ನಿ, ಬೇಗ ಕೇಕ್ ಕಟ್ ಮಾಡೋಣ. ಬನ್ನಿ. ಅಣ್ಣ, ಕೆಳಗೆ ನಿನ್ನ ಫೇವ್ರೆಟ್ ಕೇಕ್ ಇದೆ, ಬಾ ಬೇಗ. ಇದೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ದಯವಿಟ್ಟು ಇದೆಲ್ಲ ಬೇಡ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ? ನಮ್ಮ ಖುಷಿಗೋಸ್ಕರ. ನೂರು ವರ್ಷ ಚೆನ್ನಾಗಿರಿ ಅಳಿ ಅಂದ್ರೆ. ಹ್ಯಾಪಿ ಬರ್ತ್ಡೇ ಗೌತಮ್ ಅವರೇ. ಥ್ಯಾಂಕ್ ಯು. ಆ ದೇವರು ನಿಮಗೆ ಯಾವಾಗಲೂ ಚೆನ್ನಾಗಿಟ್ಟಿರಲಿ. ಎಲ್ಲದಕ್ಕಿಂತ ಮೇಯ್ನ್ ಆಗಿ ನಿಮಗೆ ಜೀವನ ಉದ್ದಕ್ಕೂ ಹೊಸ ಹೊಸ ವೆರೈಟಿ ಆಗಿರೋ ಟೇಸ್ಟಿ ಡಿಶಸ್ ಸಿಗೋ ಹಾಗಾಗಲಿ. ಅದರ ಜೊತೆಗೆ ನಿಮ್ಮ ಜೀರ್ಣ ಶಕ್ತಿನೂ ಚೆನ್ನಾಗಿರಲಿ. ಥ್ಯಾಂಕ್ ಯು. ನೀವು ಈ ಥರ ವಿಶ್ ಮಾಡಿದ್ದು ಭಾಳ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು. ಗೆಳೆಯ, ಏನೋ ಅದಕ್ಕೆ ಸೀದಾ ಹಾರ್ಟ್ನೇ ಟಚ್ ಮಾಡ್ಬಿಟ್ರಲ್ಲೋ. ಆಟಗಲ್ಲ, ಹೊಟ್ಟೆಗೆ. ಗೌತಮ್ ಅವರೇ, ನನ್ನ ಕಡೆಯಿಂದನೂ ಒಂದು ಸ್ಮಾಲ್ ಗಿಫ್ಟ್. ವಾವ್, ಥ್ಯಾಂಕ್ ಯು ಸೋ ಮಚ್. ಇದನ್ನ ಈಗಲೇ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಒಬ್ಬರೇ ಇದ್ದಾಗ ಓಪನ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಸಿಸ್ಟರ್, ಅದೇನು ಗಿಫ್ಟ್ ಇರ್ಬೋದು ಸಿಸ್ಟರ್? ಒಬ್ಬರೇ ಇದ್ದಾಗ ನೋಡಿ, ಈಗ ನೋಡಬೇಡಿ ಅಂತಾಳೆ.
ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಏನು ಕೊಟ್ಟಿರ್ತಾರಣ್ಣ. ಅದು ಸರಿನೇ, ಆದರೆ ತಿಳ್ಕೋಬೇಕು ಅಂತ ಒಂದು ಸಣ್ಣ ಕ್ಯೂರಿಯಾಸಿಟಿ ಅಷ್ಟೇ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಪ್ರೀತಿಗೆ, ವಿಶಸ್ಗೆ ಆ್ಯಂಡ್ ಪ್ರೈಸ್ ಲಿಸ್ಟ್ ಗಿಫ್ಟ್ಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಬಿಗಿನ್ ದ ಪಾರ್ಟಿ ಆ್ಯಂಡ್ ಎಂಜಾಯ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯುರ್ ಎಂಜಾಯಿಂಗ್ ದ ಪಾರ್ಟಿ. ಹಲೋ ಶಕುಂತಲಾ ಅವರೇ, ಬಿಸಿ ಇದ್ರಾ? ನೀವೇನು ಈ ರೀತಿ ಓಡಾಡ್ತಿದ್ದೀರಾ? ಪಾರ್ಟಿ ಎಂಜಾಯ್ ಮಾಡೋದಲ್ವಾ? ನಮಗೆ ಅದೆಲ್ಲ ಅಭ್ಯಾಸ ಇಲ್ಲಪ್ಪ. ನಾನು ಆಮೇಲೆ ಜ್ಯೂಸ್ ತಗೋತೀನಿ ಬಿಡಿ. ನಿಮ್ಗೆಲ್ಲ ಪರಿಚಯ ಮಾಡೋಕ್ಕಾಗಲೇ ಮರ್ತುಬಿಟ್ಟಿದೆ. ಇವ್ರು ನಮ್ಮ ಬೀಗರು ಮಂದಾಕಿನಿ ಸದಾಶಿವ ಅಂತ. ಅಫ್ಕೋರ್ಸ್ ನಿಮಗೆಲ್ಲ ನನ್ನ ಬಗ್ಗೆ ಗೊತ್ತೇ ಇರುತ್ತೆ. ವಿ ಹ್ಯಾವ್ ಮೆಟ್ ಆ್ಯಕ್ಚುಲಿ. ನಾನು ಅರ್ಲಿಯರ್ ಮಿಸ್ ಮೈಸೂರು 1988 ಆಗಿದ್ದೆ. ತುಂಬ ಫೇಮಸ್ ಮಾಡೆಲ್ ಆಗಿದ್ದೆ. ಅಫ್ಕೋರ್ಸ್ ಮದುವೆ ಆದಮೇಲೆ ನಿಮಗೆಲ್ಲ ಗೊತ್ತಲ್ಲ, ನಮಗೆ ಮನೆ ನೋಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ನೈಸ್ ಟು ಮೀಟ್ ಯು. ಅಂದಾಗೆ ಅವಾಗಲೇ ಕೇಳಬೇಕು ಅಂದ್ಕೊಂಡೆ, ನಿಮ್ಮ ಅಳಿಯನ್ ಕೊಟ್ರಲ್ಲ ಗೋಲ್ಡ್ ಚೈನ್ ತುಂಬ ಚೆನ್ನಾಗಿದೆ. ಎಲ್ಲಿ ತಗೊಂಡಿದ್ದು? ಯಾವ ಜ್ಯುವೆಲರಿ ಶಾಪ್? ಯಾವ ಜ್ಯುವೆಲ್ರಿ ಶಾಪ್ ಅಂತ ಹೇಳಪ್ಪ. ಗೋಲ್ಡ್ ಇದು ಪಾರಸ್ಮಲ್ ಜ್ಯುವೆಲರ್ಸ್ ಇಂದ ಪರ್ಚೇಸ್ ಮಾಡ್ತೆ. ವೆರಿ ಫೇಮಸ್. ಹೌದಾ? ನಾನು ಮೊನ್ನೆ ಅಲ್ಲೇ ಹೋಗಿದ್ದೆ. ಆ ಥರ ಡಿಸೈನ್ ಕಾಣಿಸ್ಲೇ ಇಲ್ವಲ್ಲ.